ಗ್ರಾಮದ ಜನರಿಗೆ ದೇವರ ಮೇಲೆ ಅಪಾರ ನಂಬಿಕೆ, ಭಕ್ತಿ. ಅಲ್ಲಿ ನೂರಾರು ವರ್ಷಗಳಿಂದ ಧಾರ್ಮಿಕ ಆಚರಣೆಗಳು, ಸಾಧು ಸಂತರ ಸತ್ಕಾರ ಹಾಗೂ ವಿವಿಧ ದೇವರ ಜಾತ್ರೆ, ಮಹೋತ್ಸವಗಳು ತಪ್ಪದೇ ನಡೀತಾ ಬಂದಿವೆ. ಆದರೆ ಇತ್ತೀಚೆಗೆ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ದೇವಸ್ಥಾನದಲ್ಲಿಯ ಗಂಟೆಗಳ ಸದ್ದು ನಿಂತೇ ಹೋಗಿದೆ. ಜನರ ಮುಖದಲ್ಲಿ ಭಯ, ಆತಂಕ ಕಾಣ್ತಾ ಇದೆ. ಯಾಕಂದ್ರೆ ಕಳೆದ 2 ತಿಂಗಳಲ್ಲಿ 35ಕ್ಕೂ ಹೆಚ್ಚು ಜನರು ಸಾವಿನ ಮನೆಯ ಕದ ತಟ್ಟಿದ್ದಾರೆ. ಎಲ್ಲಿ ನೋಡಿದರೂ ಸ್ಮಶಾನ ಮೌನ. ಮಡುಗಟ್ಟಿದ ದುಃಖದಲ್ಲಿ ಮಾಯವಾದ ಸಂಭ್ರಮಾಚರಣೆ, ಸಂತೋಷ. ಊರಿಗೆ ಕಾಲಿಟ್ಟಾಕ್ಷಣ ಕಣ್ಣಿಗೆ ರಾಚುವುದು ಸೂತಕದ ಛಾಯೆ. ಇತ್ತೀಚಿನ ದಿನಗಳಲ್ಲಿ ಊರ ಜನರ ಮುಖದಲ್ಲಿ ನಗು ಎಂಬುದೇ ಮಾಯವಾಗಿ ಬಿಟ್ಟಿದೆ. ಕಾರಣ ಏನು ಅಂದರೆ, ಈ ಊರಿನಲ್ಲಿ ಸಾಯುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಕಳೆದ 2 ತಿಂಗಳಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ಜನ ಸಾವನ್ನಪ್ಪುತ್ತಿದ್ದಾರೆ. ನಾವು ಹೇಳ ಹೊರಟಿರೋದು ಹುಬ್ಬಳ್ಳಿಯಿಂದ ಗದಗ ಮಾರ್ಗವಾಗಿ 25 ಕಿಲೋಮೀಟರ್ ಕ್ರಮಿಸಿದ್ರೆ ಮಾರ್ಗ ಮಧ್ಯೆ ಬರುವ ಇಂಗಳಹಳ್ಳಿ ಗ್ರಾಮದ ದುರಂತ ಕಥೆಯ ಬಗ್ಗೆ. ಧಾರವಾಡ ಜಿಲ್ಲೆಯ ಪ್ರಸಿದ್ಧ ಮುರುಘಾ ಮಠದ ಶ್ರೀಗಳಾಗಿದ್ದ ಮೃತ್ಯುಂಜಯ ಸ್ವಾಮೀಜಿ ಅವರು ಜನ್ಮ ತಾಳಿದ ಪುಣ್ಯ ಭೂಮಿ ಇದು. ಉಡಚಮ್ಮ ಜಾತ್ರೆ, ನವರಾತ್ರಿ ಉತ್ಸವ, ಹಲವು ಧಾರ್ಮಿಕ ಆಚರಣೆ, ಸಾಧು ಸಂತರಿಗೆ ಸತ್ಕರಿಸೋದು, ಹೀಗೆ ಎಲ್ಲ ಧಾರ್ಮಿಕ ಪದ್ಧತಿಗಳನ್ನು ಚಾಚು ತಪ್ಪದೆ ಆಚರಿಸುತ್ತಾ ಬರಲಾಗುತ್ತಾ ಇತ್ತು. ಆದ್ರೀಗ ಈ ಊರು ಸಾವಿನ ಊರಾಗಿದೆ. 2 ತಿಂಗಳಲ್ಲಿ ಬರೋಬ್ಬರಿ 35 ಜನ ಪ್ರಾಣ ಬಿಟ್ಟಿದ್ದಾರೆ. ಊರಾಗಂತೂ ಇಂಥದ ಈಗ ನೋಡ್ರಿ, ಜನ ಒಟ್ಟ ಒಂದೀಟು ಯಾರಿಗಾರ ಆರಾಮಿಲ್ಲ ಅಂದ್ರೆ ಯಪ್ಪ ಏನಾಗ್ತೈತಿ ಏನೋ ಅನ್ನೋದು ಆ ಕಡೆ ಎಲ್ಲರದ್ದು ಲಕ್ಷ್ಯ. ಈ ಊರಿನ ಜನ ಸಾವಿಗೀಡಾಗಲು ಕಾರಣ ಹುಡುಕಲು ಹೊರಟ ಸುವರ್ಣ ನ್ಯೂಸ್ ತಂಡಕ್ಕೆ ತರ್ಕಕ್ಕೆ ನಿಲುಕಲಾರದ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದವು. ಕೆಲವರು ಮಹಾಮಾರಿ ಡೆಂಗ್ಯೂಗೆ ಬಲಿಯಾದರೆ, ಮತ್ತೆ ಕೆಲವರು ಅಪಘಾತದಲ್ಲಿ, ಹಲವರು ವಯಸ್ಸಾಗಿ, ಇನ್ನೂ ಕೆಲವರು ವಿವಿಧ ಮಾರಕ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಆದರೆ ಇಲ್ಲಿ ಆಘಾತಕಾರಿ ಮತ್ತು ಎಲ್ಲರನ್ನು ಬೆಚ್ಚಿ ಬೀಳಿಸುವ ಸಂಗತಿ ಅಂದರೆ, ಹೀಗೆ ಮೃತಪಟ್ಟವರಲ್ಲಿ ಹೆಂಗಸರಿಗಿಂತ ಗಂಡಸರ ಸಂಖ್ಯೆಯೇ ಹೆಚ್ಚು. ಅದರಲ್ಲೂ ರಸ್ತೆ ಅಪಘಾತದಲ್ಲಿ ಅಧಿಕ ಜನ ದುರ್ಮರಣ ಹೊಂದಿದ್ದಾರೆ. ಈ ಫೋಟೋದಲ್ಲಿ ಕಾಣುತ್ತಿರುವ ಬಾಲಕನ ಹೆಸರು ಬಸವರಾಜ ಮಡಿವಾಳರ. 14 ವರ್ಷದ ಈತ ಗ್ರಾಮದಿಂದ ಕೂಗಳತೆ ದೂರದಲ್ಲಿರುವ ಸಿರಗುಪ್ಪಿ ಗ್ರಾಮದ ಶಾಲೆಗೆ ಹೋಗ್ತಾ ಇದ್ದ. ಕಳೆದ ತಿಂಗಳ 24ರಂದು ಅಪಘಾತ ಸಂಭವಿಸಿ ಸಾವನ್ನಪ್ಪಿದ. ಇನ್ನು ಈ ಗ್ರಾಮದಲ್ಲಿರುವ ಬಸವರಾಜ್ ಪಟ್ಟೂರ್ ಎಂಬ ವಕೀಲರೊಬ್ಬರ ಒಂದೇ ಕುಟುಂಬದ 3 ವ್ಯಕ್ತಿಗಳು ಅಪಘಾತದಲ್ಲೇ ಮರಣ ಹೊಂದಿದ್ದಾರೆ. ಅದೇ ರೀತಿ ಇಲ್ಲಿ ಸಾಲಾಗಿ ಕಾಣುತ್ತಿರುವ ವ್ಯಕ್ತಿಗಳ ಫೋಟೋದಲ್ಲೂ ಸಹ ಸನಡುಗಡ್ಡಿ ಕುಟುಂಬದವರು 2 ತಿಂಗಳ ಹಿಂದೆ ಮನೆ ಮಂದಿಯೆಲ್ಲ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹೀಗಾಗಿ ಈ 2011ನೇ ವರ್ಷ ಇಂಗಳಹಳ್ಳಿ ಗ್ರಾಮಕ್ಕೆ ಸಾವಿನ ವರ್ಷ ಎಂಬಂತಾಗಿದೆ. ಹಾಗಾಗಿ
ಭಯದ ನೆರಳಿನಲ್ಲಿ ಗ್ರಾಮಸ್ಥರು ಬದುಕುತ್ತಿದ್ದಾರೆ. ನಮ್ಮ ಮಗ 14 ವರ್ಷದ ಮಗ ಬಸವರಾಜ್ ಎಂಬ ಚಿರುಗುಪ್ಪಿಯಲ್ಲಿ 24ನೇ ತಾರೀಕು ಶಾಲೆಗೆ ಹೋಗಿ ಮರಳಿ ರೋಡ್ ಕ್ರಾಸ್ ಮಾಡೋ ಮುಂದೆ ದುರ್ಘಟನೆ, ವಾಹನ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅವ್ನು ದಿನಂಪ್ರತಿ ಹೋಗ್ತಿದ್ದ, ನಾವೆಲ್ಲ ಅವ್ನಿಗೆ ಹುಷಾರು ಹೇಳ್ತಿದ್ವಿ. ಆದರೂ ಏನೋ ಒಂದು ದುರ್ದೈವ ಒಂದು, ಅದಕ್ಕಾಗಿ ಅವ ಒಂದು ಈ ಸಂದರ್ಭದಲ್ಲಿ ಅವ ಮೃತಪಟ್ಟಾನೆ. ಆಮೇಲೆ ಈ ಒಂದು 2011 ನಮ್ಮ ಇಂಗಳಳ್ಳಿ ಗ್ರಾಮಕ್ಕೆ ಒಂದು ದುರ್ಘಟನೆಯ ಕರಾಳಛಾಯೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಸಾವು ನೋವುಗಳ ಸಂಖ್ಯೆನ 2011 ಮತ್ತು ಹಿಂದಿನ ವರ್ಷದ 2010 ಒಂದು ಸರಾಸರಿ ನೋಡಿದಾಗ 2011 ಅತ್ಯಧಿಕವಾದಂಥ ಪ್ರಮಾಣದಲ್ಲಿ ಜನರು ಏನು ಮಾಡಿಬಿಟ್ರು ಅಂತಂದ್ರೆ ಮರಣ ಹೊಂದ್ಯಾರ. ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಹಲವಾರು ಕಾರಣಗಳಿಂದ ಸಾವನ್ನಪ್ಪುತ್ತಿರೋದು ಗ್ರಾಮಸ್ಥರ ಆತಂಕವನ್ನ ಹೆಚ್ಚು ಮಾಡುವಂತೆ ಮಾಡಿದೆ. ಇದೇನು ಈ ಊರ ದೇವಿಯ ಶಾಪವೋ ಅಥವಾ ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿಸಿದ್ದಾರಾ ಅನ್ನೋ ಸಂಶಯಗಳು ಸ್ಥಳೀಯರಲ್ಲಿ ಹುಟ್ಟಿಕೊಂಡಿವೆ. ಈ ರೀತಿ ಒಂದು ಗ್ರಾಮದಲ್ಲಿ ಮೇಲಿಂದ ಮೇಲೆ ಸಾವುಗಳು ಸಂಭವಿಸಿದ್ರೆ ಗ್ರಾಮಸ್ಥರು ಹೇಗೆ ನೆಮ್ಮದಿಯಿಂದ ಇರಲು ಸಾಧ್ಯ ಹೇಳಿ? ಹಾಗಾದ್ರೆ ಇದಕ್ಕೆ ಕಾರಣ ಏನಪ್ಪಾ ಅನ್ನೋದನ್ನ ತಿಳಿಯುವುದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ.